ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸಂಚಾಲಿತ ಪೂಜ್ಯ ಶ್ರೀ ಶಿವಶಂಕರ ಸ್ವಾಮಿಗಳ ಸ್ಮೃತಿ ಬಾಲ ಭಾರತಿ ವಿದ್ಯಾಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಸೇಡಂ ಜಿಲ್ಲೆ ಕಲಬುರಗಿಯಲ್ಲಿ ಇಂದು ಶ್ರೀಮತಿ ಸುವರ್ಣ ಪಾಟೀಲ್ ಇವರ 36 ವರ್ಷಗಳಿಂದ ಸಹ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ದಿನಾಂಕ 31/1/2026 ಸೇವೆ ನಿವೃತ್ತಿ ಹೊಂದಿರುವುದರ ಪ್ರಯುಕ್ತ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದವರು ಪರಮಪೂಜ್ಯ ಶ್ರೀ ಶಂಕರಾನಂದ ಸ್ವಾಮಿಗಳು, ಶ್ರೀ ಶಿವಯೋಗಿ ಸಿದ್ಧಾರೂಢ ಮಠ, ಆಲೂರು ತಾಲೂಕು, ಇಂಡಿ ಜಿಲ್ಲಾ ವಿಜಯಪುರ ಹಾಗೂ ಶ್ರೀ ಸಿದ್ಧಾರೂಢ ಮಠ, ಚಳಕಾಪುರ ತಾಲೂಕ್, ಬಾಲ್ಕಿ ಜಿಲ್ಲಾ ಬೀದರ್ ಹಾಗೂ ಅನೇಕ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಒಂದು ಶರೀರ ಕೊಟ್ಟ ಪರಮಾತ್ಮ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ರು. ಅದಕ್ಕಾಗಿ ಏನಪ್ಪ ಅಂದ್ರೆ ಅವರು ಮನೆಯವರು ಕೂಡ ಇಷ್ಟೇ ಒಂದು ಸರಳ ನಮ್ಮ ಕೈಗೊಳ್ಳಬೇಕು ಒಂದು ಹೆಚ್ಚಾರ ಅಂತ ಸರ್ ಅದೇನಪ್ಪ ಅಂದ್ರೆ ಅವರು ಕೂಡ ಏನಪ್ಪ ಅಂದ್ರೆ ಈ ಒಂದು ಯಾವಾಗ ಒಂದು ಸಮಾಜದಲ್ಲಿ ಕಾರ್ಯಕ್ರಮ ಮಾಡಿದ್ರು ಒಂದು ವಿನಯದಿಂದ ಮಾತಾಡೋದಾಗಲಿ ಒಳ್ಳೆಯ ಸಂಸ್ಕಾರವಂತರ ಅವರು ಕೂಡ ಅದಾರ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಶರೀರ ಬಂದಾದಂತ ಅದನ್ನ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಒಳ್ಳೆಯ ಕೆಲಸ ಮಾಡಬಹುದು. ಒಂದು ಕಡೆ ಏನು ಹೇಳ್ತಾರಪ್ಪ ಅಂದ್ರೆ ಒಂದು ಆನೆ ಇತ್ತು. ಆನೆ ಏನಪ್ಪ ಅಂದ್ರೆ ಸತ್ಯ ಕೈಲಾದ ಹೋಯ್ತು ಯಮರಾಜ್ಯದಲ್ಲಿ. ಅವ ಯಮರಾಜ ನೀವು ಮನೆಯ ಇಂಥ ದೊಡ್ಡ ಮನುಷ್ಯ ಇದೆ, ನೀನು ಒಂದು ಚೋಟಿ ಮನುಷ್ಯ ಅಂತ ನಾವು ಹೇಳೋಕೆ ಕೇಳ್ತೇನ. ಅವ ಹೇಳ್ದ ಆನೆ ಹೇಳ್ತು ಯಮರಾಜರ ಅದಕ್ಕಾಗಿ ನೀವು ಒಬ್ಬರು ಜೀವನದಿಂದ ತಂದು ನೋಡಿ ಅಂತ ಆಯ್ತು ನೋಡೋಣ ಮತ್ತೆ ಒಬ್ಬ ಮನುಷ್ಯ ಏನು ಮಾಡಪ್ಪ ಅಂದ್ರೆ ಅವ್ರಿಗೆ ಕೊಟ್ಟು ಕಳಿಸ್ದ. ಇಂಥ ಶೇಡಾವಂತ ಮುರಿ ಬಂದವ ಬಂದು ಬ್ಯಾಸಿಯಿಂದ ಹೊರ ಮಕ್ಕೊಂಡಿದ್ದ ವರ್ಷದ ಮ್ಯಾಗ ಮಕ್ಕೊಂಡಾಗ ಏನು ಮಾಡಿದಪ್ಪ ಅರ್ಧ ಬಂದು ಎಚ್ಚರ ಬಂದ ಏನಂತೀನಿ ನಾನು ಬಿಟ್ಟಿರೋದ್ರೆ ನಾನು ಹೊಡಿದೆ. ಈಗ ಏನು ಮಾಡೋದು ಅಂತೇಳಿ ಒಂದು 4 ಅಕ್ಷರಗಳು ಕಿಶನ್ ನಾವು ಕಲಿಗಾಗಿದ್ದ ಒಂದು 4 ಅಕ್ಷರ ಕಿಶನ್ ಹೋದ್ರು. ಹೋದ್ಮ್ಯಾಗ ಏನು ಮಾಡಿದ್ರಪ್ಪ ಅಂದ್ರೆ ಮ್ಯಾಲ ನಿಂದಿಸಿದ್ರು, ನೀ ಯಾರು ನಾನು ಈಗಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಅಂದ್ರೆ ನಾವು ಚೀಟಿ ತೋರಿಸು ಈ ನಿಮ್ಮ ಜಾಗ ಕಿಶನ್ ನೀವು ತೆಳಗಿರ್ಬೇಕಂತೇಳಿ ಪರಮಾತ್ಮ ಇತಿ ಶಿವ ಅಂತೇಳಿ ಆ ಶಿವನ ಸಹಿ ಮಾಡಿದ್ರೆ ಶಿವನಿಗೆ ಸಹಿ ಮಾಡಿಬಿಟ್ಟ. ಮಾಡಿಸಿ ಕೂಡ ಏನು ಮಾಡಿ ಹುಚ್ಚು ಮಾನವ ಮನುಷ್ಯ ಯಮರಾಜ ಅವನಿಗೆ ಮ್ಯಾಪ್ ತೋರಿಸಿದ್ರೆ ಇವಾಗ ತೆಳಕ ಅವಾಗ ಹೀಗೆ ಇದೊಂದು ಅವಕಾಶ ಸಿಗ್ತದಂತೇಳಿ ಏನು ಮಾಡಿದ್ರೆ ಅವು ಬಂದವರಿಗೆಲ್ಲ ಸ್ವರ್ಗ ವೈಕುಂಠ ಎಲ್ಲ ಫುಲ್ಲಾಗಿತ್ತು. ಅವರು ಬ್ರಹ್ಮ ವಿಷ್ಣು ಮಹೇಶ್ವರರು ಯಾಕೆ ಯಾರು ಪಾಪೆ ಮಾಡಿದ್ರು ಎಲ್ಲರೂ ಡೈರೆಕ್ಟ್ ಬರಲಾಗ್ತಿರಲ್ಲ ಯಾಕೆ ಅಂತಂದಾಗ ಅವ್ನು ಕೈಯಾಗ ಒಂದು ಅಧಿಕಾರ ಸಿಕ್ಕಿರ್ತಾರೆ. ಅದ್ರಾಗ ಶ್ರೀರಾಮರು ಬಂದಾಗ ಮ್ಯಾಗೆ ಶ್ರೀರಾಮರು ಬಂದಾಗ ಮೂರ ಕೈಯಾಸರಿಗೆ ಉಳಿತಿದ್ದ. ಹಾಗೆ ಇದ್ದ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡೋದು. ಅವಾಗ ಮುಂದಾಗಿ ಪರಮಾತ್ಮ ಎಲ್ಲರೂ ಹಿಂಗೆ ಅಂದ್ರೆ ಇಲ್ಲಿ ಮನುಷ್ಯ ಬಂದ ನೋಡಿ ನೀವೇ ಚೀಟಿ ಕೊಟ್ಟಿರ್ತ ಹಿಂದೆ ಮಾಡ್ಕೊಂಡೆ ಶಿಷ್ಯ ಹೋದಾಗ ಎರಿಗೆಲ್ಲ ತ್ರಿಶೂರ್ ಹೊಟ್ಟಿದ್ರೆ ನಾವು ಹೋಗ್ತಂದ್ರೆ ಅದಕ್ಕೆ ನೀವು ಬೇಡಿಕೊಂಡು ಬೀಳ್ರಿ ಅಂತ ಹೇಳ್ತಾರಂತ. ಅದಕ್ಕೆ ಬಂದಾಗ ಆಗ ಮನುಷ್ಯ ಹ್ಯಾಂಗಿರ್ತಾನ ಗೊತ್ತೈತಲ್ಲ. ಅದಕ್ಕೆ ನಮ್ದು ಅಧಿಕಾರ ಐಶ್ವರ್ಯ ನಮ್ಮಲ್ಲಿ ಶಕ್ತಿ ಇದ್ದಾಗ ಅದರ ಸದುಪಯೋಗ ದುರುಪಯೋಗ ಅಂತ ಹೇಳೋದು. ಅದರ ಒಂದು ಲಾಭ ಮಾಡ್ಕೊಂಡೆ ಒಳ್ಳೆಯದಾಗ್ತದೆ. ಈ ಒಂದು ಸರ್ ಹೇಳೋದು ಈ ಒಂದು ಶಿಕ್ಷಣ ತೆಗೆದ 18 ವರ್ಷದಿಂದ ಆ ಹುಡುಗರಿಗೆ ಒಂದು ಒಳ್ಳೆಯ ಸಂಸ್ಕಾರ ಇದು ಭಾಳ ಒಳ್ಳೆಯ ಮಾಡ್ಯಾರ. ಈ ಸಂಸ್ಥೆಯನ್ನು ನಮ್ಮ ಪೂಜೆ ದೊಡ್ಡ ಗುರುಗಳು ಬರ್ತಿದ್ರು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ. ಇಲ್ಲಿ ದೊಡ್ಡದಾದ ಕಾರ್ಯಕ್ರಮ ಅಂತ ಹೇಳ್ತಾವ. ಈ ಸಂಸ್ಥೆ ಹೇಳಿಕೆ ಭಾಳ ದೊಡ್ಡದು ಉನ್ನತಿ ಆಗ್ಯದ. ಅಂಥವ್ರು ಏನಪ್ಪ ಅಂದ್ರೆ ಇವರು ಇಬ್ಬರದೇ ಅಂದ್ರೆ ದಂಪತಿಗಳ ಸತಿಪತಿಗಳಾದ ಒಂದಾದ ಭಕ್ತಿ ಹಿತೋಪದ ಶಿವನಾಗ ಅವರೊಂದು ಭಕ್ತಿ ಒಂದು ಶ್ರದ್ಧೆ 36 ವರ್ಷಗಳ ಪರ್ಯಂತವಾಗಿ ಇಲ್ಲಿ ಎಲ್ಲರೂ ಕೂಡ ಎಲ್ಲ ಶಿಕ್ಷಕರಲ್ಲದವರು ಮುಖ್ಯ ಗುರುಗಳು ಕೂಡ ಇಷ್ಟೊಂದು ವಿನಯದಿಂದ ನನಗೊಂದು 4-5 ಸಲ ಫೋನ್ ಮಾಡಿದ್ರು. ತಾವು ಯಾವಾಗ ಬರ್ತೀವಿ ಗುರುಗಳ ತಮ್ಗೆ ಯಾವಾಗಲೂ ಅಂದ್ರೆ ಅವ್ರ ಸಂಬಂಧಿಕರ ಬಿಡು ಅವ್ರು ಮಾಡ್ಕೊಳ್ಳುವಂತ ನಾನಿಲ್ಲ. ಒಂದು ಗುರುಗಳ ಸ್ಥಾನದಲ್ಲಿ ನನ್ನನ್ನು ನೋಡಿ ಒಳ್ಳೆಯ ಶ್ರದ್ಧೆಯಿಂದ ಭಕ್ತಿಯಿಂದ ಅವ್ರು ಮಾತಾಡಿಸೋದಾಗಲಿ ಅವರ ಒಂದು ಸತ್ಕಾರ ಆಗಲಿ ಅವ್ರ ಕರೆಯಾಗಲಿ ಇದಕ್ಕೇನಪ್ಪ ಅಂತಾರಂದ್ರೆ ಒಂದು ಸಂಸ್ಕಾರ ಅಂತ. ಇಂಥ ಒಂದು ಸಂಸ್ಕಾರ ಎಲ್ಲ ಮಕ್ಕಳಲ್ಲಿ ಕೊಟ್ಟಿದ್ವಿ. ಎಲ್ಲರೂ ಏನಪ್ಪ ಅಂದ್ರೆ ಏನಂತಾರೆ ರಾಜ್ಯ ವಿದ್ಯೆ ಅಂತ ಹೇಳ್ಯಾರ. ರಾಜ್ಯ ವಿದ್ಯೆ ರಾಜ್ಯ ಭೂಮಿ ಅಂತ ಹೇಳ್ಯಾರ. ವಿದ್ವಾನ್ ಸರ್ವತ್ರ ಪೂಜೆ ಅಂತ ಹೇಳ್ಯಾರ. ಎಲ್ಲಿ ವಿದ್ವಾನ್ ಇರ್ತಾರ, ಎಲ್ಲಿ ಒಳ್ಳೆಯವರು ಇರ್ತಾರ, ಒಳ್ಳೆಯ ಸಂಸ್ಕಾರ ಆಗ್ತದ. ನಮ್ಮ ದೇಶದ ಬಗ್ಗೆ ಆಗಲಿ
ನಮ್ಮದ ಏನಪ್ಪಾ ಅಂದ್ರೆ ಜಿಲ್ಲದ ಬಗ್ಗೆ ಆಗಲಿ ನಮ್ಮ ಊರಿನ ಬಗ್ಗೆ ಆಗಲಿ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಒಳ್ಳೆ ಹ್ಯಾಂಗ ಸಣ್ಣ ಸಣ್ಣ ಪುಸ್ತಕಗಳು ಕೊಟ್ಟು ಮಕ್ಕಳಿಗೆ ಸ್ಫೂರ್ತಿ ಮಾಡಕ್ಕೆ ಕೊಟ್ಟಿದ್ದಾಗ ಈಗ ಸಣ್ಣ ಬೇಸ್ಮೆಂಟ್ ಇದ್ದಾಗ ಈ ಒಂದು ಏನಪ್ಪಾ ಅಂದ್ರೆ ಸಣ್ಣ ಪ್ರಾಥಮಿಕ ಸ್ಕೂಲ್ ಅಂದ್ರೆ ಬೇಸ್ಮೆಂಟ್ ಇದ್ದಾಗ ಅದು ನಾವು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕೆಳ ಬೇಸ್ಮೆಂಟ್ ಗಟ್ಟಿ ಹ್ಯಾಂಗ ಮ್ಯಾಕ್ ಬಿಲ್ಡಿಂಗ್ ಇರ್ತದ ಹಾಗೇನಪ್ಪ ಅಂದ್ರೆ ಮಕ್ಕಳಂದ್ರೆ ಬೇಸ್ಮೆಂಟ್ ಇದ್ದಾಗ ಅವು ಗಟ್ಟಿದ್ವು ಅಂದ್ರೆ ಹೇಳ್ತೀವಿ ಮಕ್ಕಳ ಬಗ್ಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡೋ ಸಮಯದ ಮಕ್ಕಳಿಗೆ ಒಂದು ಒಳ್ಳೆಯ ಸ್ಕೋಪ್ ಕೊಟ್ಟು ಒಳ್ಳೆಯದು ಏನಪ್ಪ ಅಂದ್ರೆ ಅವರು ಸಂಸ್ಕಾರ ಕೊಟ್ಟು ಅವ್ರ ಜೀವನ ಕಲ್ಯಾಣ ಆಗ್ತದ. ಅದಕ್ಕಾಗಿ ಏನಪ್ಪ ಅಂದ್ರೆ ತನ್ನೆಲ್ಲ ಸಹಶಿಕ್ಷಕರು ಈ ಒಂದು ಸಂಸ್ಥೆ ಧರ್ಮದರ್ಶಿಗಳು ಬಹುಧಾರಪ್ಪ ಅಂದ್ರೆ ಒಂದು ಆಯೋಜನೆ ಕಾರ್ಯಕ್ರಮ ಮಾಡಿ ಅವ್ರ ಹಳೆಯರು ಕೂಡ ಎಳೆ ಮಕ್ಕಳದು ನಾನು ಇನ್ನೊಂದು ಗಂಡು ಹಿಡಿದೆ ಅಂದೆ ಬ್ಯಾಡ ಯಾರಾದ್ರೂ ಮಕ್ಕಳೆಲ್ಲ ಗಂಡಾದ ಮಕ್ಕಳೇ ಗಂಡಾದ ಮಕ್ಕಳೇ ಹೇಳಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಧೈರ್ಯ ತುಂಬಿ ಧೈರ್ಯ ತುಂಬಿ ಆ ಮಕ್ಕಳನ್ನ ಏನಪ್ಪ ಅಂದ್ರೆ ಗಂಡು ತರ ನೋಡಿಕೊಂಡು ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ಅವ್ರ ಜೀವನ ಕೂಡ ಏನಪ್ಪ ಅಂದ್ರೆ ಮಾರ್ಗದರ್ಶಕರಾಗಿ ಹೊರಗಿನ ಮಕ್ಕಳಿಗಾದ್ರೆ ತನ್ನ ಮಕ್ಕಳಿಗೆ ಕೂಡ ತನ್ನ ಮಕ್ಕಳಿಗೆ ಹ್ಯಾಂಗ ನೋಡ್ಕೊಂಡಾರ ಹಾಗೆ ಹೊರಗಿನ ಮಕ್ಕಳಿಗೆ ಕೂಡ ಅದೇ ಒಂದು ವಿದ್ಯಾರ್ಜನೆ ಮಾಡ್ಯಾರ. ಅವ್ರೇನಪ್ಪ ಅಂದ್ರೆ ಯಾವಾಗಲೂ ಬಹಳ ಸರಳ ಸ್ವಭಾವ ಮುಗ್ಧ ಸ್ವಭಾವ ಹೇಳಿದ್ರಲ್ಲ ಯಾವಾಗಲೂ ಬಹಳ ಅವ್ರು ಸಂಕೋಚನ ಭಾವನೆ ಮಾಡ್ಕೊಳ್ಳಿ ಬಹಳ. ಅದಕ್ಕಾಗಿ ಧೈರ್ಯದಿಂದ ಇಂಥ 36 ವರ್ಷಗಳ ಪರ್ಯಂತವಾಗಿ ಈ ಒಂದು ಸಂಸ್ಥೆಯಲ್ಲಿ ಸೇವೆಗಳು ಈ ವರ್ಗದಿಂದ ನಿವೃತ್ತಿಯಾಗಿದ್ದಾರೆ. ಆದರೂ ಕೂಡ ನಿವೃತ್ತಿ ಆದರೂ ಕೂಡ ಈ ಒಂದು ಶಾಲೆಯ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳ ಮೇಲೆ ಯಾವಾಗ ಒಂದು ಕರುಣೆಗೆ ಈ ಒಂದು ಏನಪ್ಪ ಅಂದ್ರೆ ಸಂಸ್ಥೆಯ ಒಂದು ಕೊತ್ತಲ ಶಿವೇಶ್ವರ ಎಲ್ಲರೂ ಏನಪ್ಪ ಅಂದ್ರೆ ತಮ್ಮೆಲ್ಲರಿಗೆ ಏನಂದ್ರೆ ಆಯುಷ್ಯ ಆರೋಗ್ಯ ಒಳ್ಳೆಯ ಸದಾ ಸದ್ಭಾವ ತಮ್ಮೆಲ್ಲರಿಗೆ ಹೀಗೆ ಕೊಟ್ಟು ಕಾಪಾಡಿ ಈ ಒಳ್ಳೆಯ ಸಂಸ್ಕಾರದಲ್ಲಿ ನಾವೆಲ್ಲರೂ ಇರೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ಅವ್ರ ಹಳೆಯರು ಹಾಗೆ ಮಕ್ಕಳು ಹಾಗೆ ಅವರ ತಮ್ಮ ಕೂಡ ಎಲ್ಲರೂ ಒಳ್ಳೆಯವರು. ಅದಕ್ಕಾಗಿ ಏನಪ್ಪ ಅಂದ್ರೆ ತಾವೆಲ್ಲರೂ ಇಂಥ ಒಂದು ಸಹಾಯ ಸಹಕಾರ ಈ 35 ವರ್ಷಗಳ 36 ವರ್ಷಗಳ ಪರ್ಯಂತವಾಗಿ ತಾವೆಲ್ಲರೂ ಸಹಾಯ ಸಹಕಾರದಿಂದ ಅವರೆಲ್ಲ ಬಂದು ಇಲ್ಲಿ ಅದೇ ರೀತಿಯಿಂದ ಇವ ನಮ್ಮವ ಅಂತೇಳಿ ತಾವೆಲ್ಲ ರಕ್ತಕೊಂಡಿದ್ದೀರಿ. ಇಂಥ ಒಂದು ಕಾರ್ಯಗಳು ಈ ಸಂಸ್ಥೆ ಧರ್ಮದರ್ಶಿಗಳು ಇಲ್ಲಿವರೆಗೆ ಬಹು ಸುಂದರವಾಗಿ ಆಸೆ ನುಡಿಗಳನ್ನು ಆಡಳಿತ ಮತ್ತು ಮುಖ್ಯ ಅತಿಥಿಗಳು ಅಧ್ಯಕ್ಷರು ಎಲ್ಲ ಈ ಸಂಸ್ಥೆ ಏನಪ್ಪ ಅಂದ್ರೆ ಮುಖ್ಯ ಗುರುಗಳು ಎಲ್ಲರೂ ಏನಪ್ಪ ಬಹು ಸುಂದರವಾಗಿ ಮಾತಾಡಿ ಒಂದು ಕಣ್ಣಾಡಿ ಸೋಮವಾರ ಬರಲಿ ಅಂತ ನಮ್ದು ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಮಾರ್ಗದರ್ಶನ ಅವ್ರು ಮಾಡಿದಂಥ ಕಾರ್ಯ ಇದ್ರೆ ಮಾತ್ರ ನಮ್ಮಲ್ಲಿ ಏನಪ್ಪ ಅಂದ್ರೆ ಕಣ್ಣ ನೀರು ಬರ್ತಾವ. ಮೇಡಮ್ ಹೇಳಾಗ ಅವ್ರ ಕಣ್ಣ ನೀರೇ ತೆಗೆದ್ಬಿಟ್ಟು ಅಂತ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ಅಂತಂದ್ರೆ ಅದಕ್ಕೆಲ್ಲ ತನ್ನ ಆಶ್ರಯ ಐತಿ. ಆ ಕೊತ್ತಲ ಶಿಕ್ಷಕರನ್ನ ತಮ್ಮೆಲ್ಲರೂ ಕೂಡ ಏನಪ್ಪ ಅಂದ್ರೆ